ಸರ್ ನಮ್ಗೆ 229 ಇದೆ ಸುಮ್ಮದು. ಓಕೆ. ಕಾಲು ಕೈಯೆಲ್ಲ ಉರಿ, ನರಗಳು ಸಿಕ್ಕಾಪಟ್ಟೆ ನೋವು ಸರ್, ಉರಿ. ಓಕೆ. ಅದಕ್ಕೆ ಏನ್ ಮಾತ್ರೆಗಳು ತಗೊಳ್ತಾ ಇದ್ದೀನಿ. ಓಕೆ. ಸೊ ಹೇಗೆ ಬಂತು ಶುಗರ್, ಹೇಗೆ ಬಂತು? ಆ್ಯಂಡ್ ಈ ಉರಿ ಎಷ್ಟು ದಿನದಿಂದ ಸ್ಟಾರ್ಟ್ ಆಗಿದೆ? ಈಚೆಗೆ ಸ್ಟಾರ್ಟ್ ಆಗಿದೆಯಾ, ಭಾಳ ದಿವಸದಿಂದ ಇದೆಯಾ ಸರ್? ಸ್ಟಾರ್ಟ್ ಆಗಿದೆ. ನಾವು ಇದು ಇಂಜೆಕ್ಷನ್ ಎಲ್ಲ ತಗೊಳ್ತಾ ಇದ್ವು. ಅದನ್ನ 6 ಇಂಜೆಕ್ಷನ್ 12 ಇಂಜೆಕ್ಷನ್ ಬಂದಿತ್ತು. ಓಕೆ. ಅದೆಲ್ಲ ತಗೊಳ್ತಾ ಇದ್ದು. ಈಗ ಶುರುವಾಗ್ಬಿಟ್ಟಿದೆ ಸ್ವಲ್ಪ ಜೋರಿ ಈಗ 2 ತಿಂಗಳಿಂದ. ಓಕೆ, ಸರಿ. ಈಗ ಹೇಳಿ ಸರ್. ಭಾಳ ದಿವಸದಿಂದ ಇದೆ. ಓಕೆ, ಸರಿ. ಸೊ ಏನು ಒತ್ತಡ ಇದೆಯಾ ಸರ್? ಏನು ಟೆನ್ಷನ್ ಇದೆಯಾ? ಅನ್ನೋದು ಒತ್ತಡ ಇದೆಯಾ? ವಯಸ್ಸು ಎಷ್ಟು ಸರ್ ನಿಮ್ಮದು? ನಮ್ಗೆ 67 ಸರ್ ವಯಸ್ಸು. ಓಕೆ. ಈಗ ಡೆಫಿನೆಟ್ಲಿ ನಮ್ಮ ಕಡೆಯಿಂದ ಕೆಲವು ಸಜೆಷನ್ಸ್ ಇದೆ. ಅಂದರೆ ಈಗ ನೀವು ಫಾಸ್ಟಿಂಗ್ ಮತ್ತು ಪೋಸ್ಟ್ ಪ್ರ್ಯಾಂಡಿಯನ್ ಲೆವೆಲ್ಸ್ ಚೆಕ್ ಮಾಡ್ತೀರಾ ಅಂತ. ಸೊ ಅದು ಲಾಸ್ಟ್ 24 to 36 ಅವರ್ಸ್ದು ತೋರಿಸುತ್ತೆ. ಅಂದರೆ ಹಿಂದಿನ ದಿವಸ ಏನು ತಿನ್ಬಿಟ್ಟಿದ್ರಿ, ಯಾವ ರೀತಿ ಆ್ಯಕ್ಟಿವಿಟಿ ಮಾಡಿದ್ರಿ, ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದು ನಾವು HbA1c ಲೆವೆಲ್ಸ್ ನೋಡಲೇಬೇಕಾಗತ್ತೆ. ಸೊ ಗ್ಲೈಕೇಟೆಡ್ ಹೆಮೋಗ್ಲೋಬಿನ್ ಲೆವೆಲ್ಸ್ ನಾವು ಹೇಳ್ತೀವಿ. ಆ 3 ತಿಂಗಳೇದು ಆ್ಯಾವ್ರೇಜ್ ತೋರಿಸುತ್ತೆ ಒಂದು. ಸೊ ಈಗ ಗ್ಲೈಕೇಟೆಡ್ ಹೆಮೋಗ್ಲೋಬಿನ್ ಲೆವೆಲ್ಸ್ ಎಷ್ಟಿದೆ ಅಂದರೆ ಜಾಸ್ತಿ ಇದೆಯಾ, ಗುಡ್ ಕಂಟ್ರೋಲಲ್ಲಿ ಇದೆಯಾ, ಅಥವಾ ಫೇರ್ ಕಂಟ್ರೋಲಲ್ಲಿ ಇದೆಯಾ, ಅಥವಾ ಪುವರ್ ಕಂಟ್ರೋಲಲ್ಲಿದೆ, ಅದು ನೋಡಲೇಬೇಕಾಗತ್ತೆ. ಅದ್ರ ಜೊತೆ ನಿಮಗೆ ಆಲ್ರೆಡಿ ಒಂಥರ ಅಂಗಾಲೂರಿ ಸ್ಟಾರ್ಟ್ ಆಗಿರುವಂಥದ್ದು. ಸೊ ಇದು ಒಂಥರ ಕಾಂಪ್ಲಿಕೇಶನ್ಸು, ಶುಗರ್ದು ಕಾಂಪ್ಲಿಕೇಶನ್ ಅಂತ ನಾವು ನೋಡ್ತೀವಿ. ಬಿಕಾಸ್ ಆಫ್ ಶುಗರ್ ಲೆವೆಲ್ಸು ನರ ಇಂಪ್ಯಾಕ್ಟ್ ಆಗ್ತಾ ಬರ್ತಾ ಇರುತ್ತೆ. ಸೊ ಇದೆಲ್ಲ ಸಮಸ್ಯೆಗೆ ಡೆಫಿನೆಟ್ಲಿ ಪರಿಹಾರ ನಾವು ನೋಡುವಂಥದ್ದು ಡಯಟ್, ಎಕ್ಸಸೈಸ್, ಅದ್ರ ಜೊತೆ ಚಿಕಿತ್ಸೆ ಅಂತ. ಸೊ ಈ ಥರ ಫ್ಲಕ್ಚುಯೇಷನ್ಸ್ ಒಮ್ಮೆಗೆ ಆಗ್ತಾ ಇದ್ದರೆ, ಪುವರ್ ಕಂಟ್ರೋಲ್ ಇದ್ದರೆ, ವಿತ್ ಪ್ರಾಪರ್ ಮೆಡಿಕೇಷನ್ಸ್, ವಿತ್ ಹೋಮಿಯೋಪತಿಕ್ ಮೆಡಿಕೇಷನ್ಸ್ ನಾವು ನೋಡ್ತೀವಿ. ಈ ಥರ ಸಿಮ್ಟಮ್ಸ್ ಕೂಡ ಡೆಫಿನೆಟ್ಲಿ ಕಡಿಮೆ ಮಾಡ್ತಾ ಬರ್ಬೋದು. ಆಗಿರುವಂಥದ್ದು ಈ ಕಾಂಪ್ಲಿಕೇಶನ್ಸ್ ಕೂಡ ಡೆಫಿನೆಟ್ಲಿ ನಾವು ತಡೆಗಟ್ಬೋದು, ಡೆಫಿನೆಟ್ಲಿ ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಥವಾ ಇನ್ಸುಲಿನ್ ಪ್ರೊಡಕ್ಷನ್ ಏನು ಆಗ್ತಾ ಇದೆಯಾ ಇಲ್ವೋ ಬಾಡಿ ಒಳಗಡೆ, ನಾವು ಡೆಫಿನೆಟ್ಲಿ ಹಿಸ್ಟ್ರಿ ತೊಗೊಂಡು ಯಾಕೆ ಈ ಥರ ಆಗಿರುವಂಥದ್ದು ನೋಡ್ಕೊಂಡು ಔಷಧಿ ಕೊಡ್ತೀವಿ. ಸೊ ಡೆಫಿನೆಟ್ಲಿ ಔಷಧಿ ಕೊಟ್ಟರೆ ಅದು ಸರಿ ಹೋಗುತ್ತೆ. ಆದಷ್ಟು ಎಕ್ಸಸೈಸಸ್ ಪ್ರಾಪರಲ್ಲಿ ಫಾಲೋ ಮಾಡಿ. ಡೆಫಿನೆಟ್ಲಿ ಡಯಟ್, ಊಟ ಎಲ್ಲ ನಾವು ಹೇಳ್ತಾ ಇದ್ದೀವಿ. ಕಾರ್ಯಕ್ರಮ ಸಂಪೂರ್ಣವಾಗಿ ನೋಡಿ, ಡೆಫಿನೆಟ್ಲಿ ಅದನ್ನು ಪಾಲಿಸಿ, ಸರಿ ಹೋಗ್ಬಿಡುತ್ತೆ ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.